सन्तोषमादिदमशेषविशेषतोऽपि वन्द्यं सदा प्रियतं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः नमस्कार। पूर्णबोधमतानुगाः वैष्णवाः विष्णुहृदयाः तान् नमस्ते गुरून् नम। तपस्वाध्याय शुश्रूषा कृष्णपूजा रतं मुनिम् विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। 32ನೇ ಶ್ಲೋಕ, 6ನೇ ಅಧ್ಯಾಯ 32ನೇ ಶ್ಲೋಕ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗೀ ಪರಮೋ ಮತಃ. ತನ್ನನ್ನೇ ದೃಷ್ಟಾಂತವನ್ನಾಗಿ ಇಟ್ಟುಕೊಂಡು ಎಲ್ಲ ಭಗವದ್ಭಕ್ತರಿಗೂ ಸುಖವೇ ಆಗಲಿ ಅಂತ ಯಾರು ಬಯಸ್ತಾನಲ್ಲ ಅಂತಹ ಧ್ಯಾನ ಯೋಗಿಯೇನೆ ಅತ್ಯಂತ ಉತ್ತಮ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇದರ ಪದಗಳ ಅರ್ಥ ನೋಡಿ. ಅರ್ಜುನ, ಎಲೈ ಅರ್ಜುನನೇ, ಅರ್ಜುನ, ಎಲೈ ಅರ್ಜುನನೇ, ಆತ್ಮೋ ಯಹ, ಯಾವ ಧ್ಯಾನ ಯೋಗಿಯು, ಯಹ ಯಾವ ಧ್ಯಾನ ಯೋಗಿಯು ಆತ್ಮೋಪಮ್ಯೇನ, ಆತ್ಮೋಪಮ್ಯೇನ ತನ್ನಗೆ ತನ್ನನ್ನೇ ದೃಷ್ಟಾಂತವನ್ನಾಗಿ ಇಟ್ಟುಕೊಂಡು, ತನ್ನನ್ನೇ ದೃಷ್ಟಾಂತವನ್ನಾಗಿ ಇಟ್ಟುಕೊಂಡು ಸುಖಂ ವಾ, ಸುಖಂ ವಾ, ಸುಖವು ಹೇಗೆ ಪ್ರಿಯವೋ, ಸುಖವು ಹೇಗೆ ಪ್ರಿಯವೋ, ದುಃಖ ಯದಿ ವಾ ಅಥವಾ ಯದಿ ವಾ ಅಥವಾ
ಯದಿವಾ ಅಥವಾ ದುಃಖಂ ದುಃಖವು ಹೇಗೆ ಪ್ರಿಯವಲ್ಲವೋ ಹಾಗೆ ದುಃಖವು ಹೇಗೆ ಪ್ರಿಯವಲ್ಲವೋ ಹಾಗೆ ಸರ್ವತ್ರ ಎಲ್ಲಾ ಭಗವದ್ಭಕ್ತರಿಗೂ ಸರ್ವತ್ರ ಎಲ್ಲಾ ಭಗವದ್ಭಕ್ತರಿಗೂ ಸಮಂ ಪಶ್ಯತಿ ಸುಖವೇ ಪ್ರಿಯ ದುಃಖವು ಅಪ್ರಿಯ. ಸಮಂ ಪಶ್ಯತಿ ಸುಖವೇ ಪ್ರಿಯ ದುಃಖವು ಅಪ್ರಿಯ ಎಂದು ಸುಖವಾಗಲಿ ಎಂದು ಸುಖವಾಗಲಿ ಎಂದು ಯಾರು ಬಯಸುತ್ತಾನೋ ಯಾರು ಬಯಸುತ್ತಾನೋ ಸಹಯೋಗ ಸಹಯೋಗಿ ಅಂತಹ ಧ್ಯಾನ ಯೋಗಿಯೇ ಸಹಯೋಗಿ ಅಂತಹ ಧ್ಯಾನ ಯೋಗಿಯೇ ಪರಮೋ ಮತಃ ಅಂತಹ ಧ್ಯಾನ ಯೋಗಿಯೇ ಪರಮೋ ಮತಃ ಉತ್ತಮನು ಎಂದು ನನ್ನ ಅಭಿಪ್ರಾಯ. ಉತ್ತಮನು ಎಂದು ನನ್ನ ಅಭಿಪ್ರಾಯ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಒಂದು ಪ್ರಶ್ನೆ ಹಾ ಇಲ್ಲಿ. ಅದು ನನ್ನ ಅಭಿಪ್ರಾಯ ಅಂತ ಯಾಕೆ ಹೇಳ್ತಾನೆ? ಅವನೇ ಪರಮಾತ್ಮ ಆಗಿ ಇದನ್ನ ಅಲ್ಲ, ಅಭಿಪ್ರಾಯ ಅಂತಂದ್ರೆ ಸಂಶಯಾಸ್ಪದವಾಗಿ ಹೇಳ್ತಿಲ್ಲ, ನಿಶ್ಚಯನೇ ಅದು. ಸರಿನಾ? ಹೌದು ಇರಬಹುದು ಅಂತ ಅನ್ಕೊಳ್ತೇನೆ ಅಂತಲ್ಲ, ಇದೇ ನನ್ನ ಮತ ಅಂತರ್ಥ. ಆ ರೀತಿ. ಆ ರೀತಿ. ಹಾ, ಮತ್ತೆ ಪರಮಾತ್ಮಗೆ ಸಂಶಯ ಇದೆ ಅಂತ ತಿಳಿಯೋದು ತಪ್ಪು. ನಿಜ. ಅದು ಅಲ್ಲಿ ಅಭಿಪ್ರಾಯ ಅಂತ ಯಾಕೆ ಹೇಳ್ದ ಅನ್ನೋದೊಂದು. ಆ ಮತ ಶಬ್ದಕ್ಕೆ ಆ ರೀತಿ ಅರ್ಥ ಅಷ್ಟೆ. ಓಕೆ ಓಕೆ. ಎರಡನೇದು, ನಿನ್ನೆಯಿಂದ ಏನು ಒಂಥರ ಇದು ಅಂತಂದ್ರೆ, ಎಲ್ರನ್ನಲ್ಲೂ ನಾನಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಎಲ್ಲಾ ತರದ ಜನಗಳು ಇರ್ತಾರೆ, ಕೆಟ್ಟ ಜನ ಅಲ್ವಾ? ಈ ರೀತಿ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅನ್ನುವಂತ ಚಿಂತನೆ ಬಂದ್ಬಿಟ್ರೆ ಎಲ್ಲಿಯೂ ಯಾವುದೇ ರೀತಿಯಾದಂತಹ ಮನಸ್ತಾಪಗಳು, ಕಲಹಗಳು, ಅವಮರ್ಯಾದೆಗಳು ಯಾವುದೂ ಆಗೋದಿಲ್ಲ. ನಮ್ಮಿಂದ ಮತ್ತೊಬ್ಬರಿಗೆ ದುಃಖವೇ ಆಗೋದಿಲ್ಲ. ಬೇಡಪ್ಪ, ದುಃಖ ಕೊಡಬಾರದು. ಈಗ ನನ್ನ ಹೆಂಡತಿ ಅಂತಾನೆ ಇಟ್ಕೊಳ್ಳಿ. ಹೆಂಡತಿ, ನಾ ಏನ್ ಬೇಕಾದ್ರೂ ಮಾಡ್ಬೋದು, ನಾ ಗಂಡನಿದ್ದೇನೆ, ಅಧಿಕಾರ ಇದೆ, ನಾ ಏನ್ ಹೊಡಿಬಹುದು ಮಾಡಬಹುದು ಅಂತ ಈ ರೀತಿ ಇದ್ರೆ ಆ ಹೆಂಡತಿಯಲ್ಲಿಯೂ ಕೂಡ ಪರಮಾತ್ಮನ ಚಿಂತನೆ ಇಲ್ಲದೆ ಹೋದ್ರೆ ಈ ರೀತಿ ದರ್ಪ ಬರ್ತದೆ. ಒಂದೆರಡೇಟು ಹೊಡಿತೇವೆ, ಅವಳಿಗೂ ನೋವಾಗತ್ತೆ. ಆದ್ರೆ ಹೆಂಡತಿಯಲ್ಲೂ ಪರಮಾತ್ಮನ ಸನ್ನಿಧಾನ ಇದೆ, ಪರಮಾತ್ಮ ಇದ್ದಾನೆ ಅಂತ ತಿಳಿದ್ರೆ ನಾವು ಬೈದ್ರೆ ಅವಳಿಗಲ್ಲ, ಒಳಗಿರೋ ಪರಮಾತ್ಮನಿಗೂ ನೋವು ಮಾಡಿದ ಹಾಗೆ. ಅವನಿಗೆ ಯಾವುದೋ ನೋವು ಇಲ್ಲ, ಆದ್ರೆ ಅವನಿಗೆ ಅವಮಾನ ಮಾಡಿದ ಹಾಗೆ. ಅವಳಿಗೆ ಆ ರೀತಿ ಮಾಡಬಾರದು, ಪರಮಾತ್ಮನಿಗೆ ಆ ರೀತಿ ಮಾಡಬಾರದು ಅಂತ ನಾವು ಈ ರೀತಿ ಚಿಂತನೆ ಮಾಡಿದ್ರೆ ಅವಳು ಸುಖವಾಗಿ ಇರ್ತಾಳೆ. ಐ ಮೀನ್ ಸಾಮಾನ್ಯವಾಗಿ ಜನಗಳಿಗೆ ನಾವು ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರ್ಸೋದು ಕಷ್ಟ. ಬಟ್ ಈ ಟೆರರಿಸ್ಟ್ಗಳು, ಕಳ್ಳರುಗಳು, ಇವರಲ್ಲೂ ಅವರು ಅನ್ನೋದು
ನೀವು ಮತ್ತೊಬ್ಬರನ್ನ ಕಡಿದ್ರೇನೆ ನಿಮಗೆ ಸ್ವರ್ಗದಲ್ಲಿ 18 ವಯಸ್ಸಿನ 7-8 ತರುಣಿಯರೊಟ್ಟಿಗೆ ಸುಖ ಭೋಗಿಸ್ಬೋದು ಅಂತ ಅವ್ರು ಹೇಳ್ಕೊಡ್ತಾರೆ. ನಿಜ. ಅದೆಲ್ಲ ಹಾಗೆ ಅದು ಅವರು ಅವ್ರಲ್ಲೂ ಸರಿಯಾಗಿ ಕೃಷ್ಣ ಇದಾನೆ ಅಂತ ಅನ್ಕೊಳ್ಳೋದು ಭ್ರಮೆಯಲ್ಲಿ ಭಾರಿ ಬದುಕ್ತಾ ಕಷ್ಟ ಇರ್ತಾರೆ ಆಗುತ್ತೆ. ಅವರು ಅಷ್ಟೇ, ಭ್ರಮೆಯಲ್ಲಿ ಅಲ್ಲ ಬದುಕ್ತಾ ಇರ್ತಾರೆ. ಅಲ್ಲ ಅವರಲ್ಲೂ ನಾವು ಕೃಷ್ಣ ಇದಾನೆ ಅಂತ ಅನ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂತ. ಹೌದು ಹೌದು, ಅಲ್ಲ ಅನ್ಕೊಳ್ಳೋದು ಕಷ್ಟನೇ. ಅವರಲ್ಲೂ ಬಿಡಿ, ನಾವು ಸದ್ಭಕ್ತರಲ್ಲಿ ಏನೇ ಪರಮಾತ್ಮ ಇದ್ದಾನೆ ಅನ್ಕೊಳ್ಳೋದು ಕಷ್ಟ, ಅವರಲ್ಲಿ ದೂರ. ನಿಜ. ಸ್ವಾಮಿಗಳು ಬಂದ್ರು ಅಂತ ಅಷ್ಟೇ ಅಂತ ಹೊರತು ಪರಮಾತ್ಮ ಅವರಲ್ಲಿ ವಿಶೇಷ ಸನ್ನಿಧಾನ ಇದೆ ಅಂತ ಅಷ್ಟು ಆಳವಾದ ಚಿಂತನೆ ಬರೋದು ಕಷ್ಟ. ನಿಜ. ಸರಿ ಆಚಾರ್ಯ, ಥ್ಯಾಂಕ್ ಯು. ಸರಿ ಸರಿ, ಮುಂದೆ ಹೋಗೋಣ. 33ನೇ ಶ್ಲೋಕ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾ. ಅಯ್ಯೋ ಮಧುಸೂದನ, ಕೃಷ್ಣ ಏನೇನು ಹೇಳಿದೆವು ನೀನು, ಇಂತಹ ಅಂತರ್ಯಾಮಿ ಚಿಂತನೆಯನ್ನ ಹೇಳಿದಿ. ಸರ್ವರಲ್ಲೂ ನಾನು ಅಂತರ್ಯಾಮಿ ಇದ್ದೇನೆ ಅಂತ ಚಿಂತನೆ ಮಾಡಬೇಕು. ಸರ್ವಾಂತರ್ಯಾಮಿಯಾಗಿ ಇರುವಂತಹ ಪರಮಾತ್ಮ ರೂಪಗಳು ಒಂದೇ, ಸಾಮ್ಯ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿದೆ. ಈ ಒಂದು ಚಿಂತನೆ ಭಗವದ್ಭಕ್ತರಲ್ಲಿ ಏನೇ ನನ್ನ ಹಾಗೆಯೇನೆ ನನ್ನನ್ನ ಅಂದ್ರೆ ನಮ್ಮನ್ನೇ ದೃಷ್ಟಾಂತವನ್ನಾಗಿರಿಸಿಕೊಂಡು ಹೇಗೆ ನನಗೆ ಸುಖವು ಪ್ರಿಯವೋ ದುಃಖವು ಅಪ್ರಿಯವೋ ಹಾಗೇನೆ ಅವರಿಗೂ ಸುಖವು ಪ್ರಿಯ ಆಗಿರುತ್ತೆ. ಆದ್ದರಿಂದಾಗಿ ಅವರಿಗೂ ಸುಖವಾಗಲಿ ಅಂತ ಬಯಸ್ಬೇಕು ಅಂತ ಹೇಳಿದೆ. ಈ ರೀತಿ ಸಾಮ್ಯವನ್ನ ನನ್ನ ತರಹವೇನೆ ಮತ್ತೊಬ್ಬರನ್ನು ಕಾಣಬೇಕು ಅಂತ ಹೇಳಿದೆ. ಇದು ಈ ರೀತಿ ಮನಸ್ಸಿನ ಏಕಾಗ್ರತಾ ರೂಪ ಏನಿದೆ, ಅರ್ಥಾತ್ ಏಕಾಗ್ರತಾ ರೂಪವಾದ ಈ ಒಂದು ಧ್ಯಾನ ಏನ್ ಹೇಳ್ದಿಲ್ಲ, ಬಹಳ ಕಷ್ಟಪ್ಪ. ಇದು ಸ್ಥಿರವಾಗಿ ನಿಲ್ಲುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಈ ಧ್ಯಾನ ಒಂದೇ ಪ್ರಕಾರವಾಗಿ ಬರ್ತಾನೇ ಇರ್ತದೆ ಅಂತ ಇಲ್ಲ, ಏರಿಳಿತಗಳು ಇದ್ದೇ ಇರ್ತದಪ್ಪ ಕೃಷ್ಣ. ಸದಾಕಾಲ ಎಲ್ಲ ಕಡೆಯಲ್ಲೂ ನಿನ್ನ ಚಿಂತನೆ ಮಾಡಿದರೆ ಏನು ಗತಿ? ಭೂಮಿಯಲ್ಲಿ ನೀನಿದ್ದಿ, ಕಾಲಿಡ್ಲಿಕ್ಕಾಗೋದಿಲ್ಲ. ಅನ್ನದಲ್ಲಿ ನೀನಿದ್ದಿ, ನಾವು ಹೇಳ್ತೇವೆ ದೇವರಿದ್ದಾನೆ ಅದರಲ್ಲಿ ಅಂತ, ಕೆಲವೊಂದರಲ್ಲಿ ಹೇಳ್ತೇವೆ. ಕಾಲಿಗೆ ಹಾಕೊಳ್ಳುವಂತಹ ಚಪ್ಪಲ್ನಲ್ಲೂ ನಮ್ಮ ಪಾದಕಿಯಲ್ಲೂ ನೀನಿದ್ದಿ. ಈ ರೀತಿ ಎಲ್ಲ ಕಡೆ ಚಿಂತನೆ ಮಾಡಿಬಿಟ್ರೆ ನಮ್ಮ ಹಣೆ ಬರ ಏನು? ಯಾವ್ದನ್ನು ಹಾಕೊಳ್ಬೇಕು, ಯಾವ್ದನ್ನು ಬಿಡಬೇಕು, ಏನು ಮಾಡಬೇಕು? ಶಬ್ದಗಳಲ್ಲಿ ನೀನಿದ್ದಿ, ಮಗ ಅದೇನು ತಪ್ಪು ಮಾಡ್ತಾನೆ, ಬೈಲಿಕ್ಕಾಗೋದಿಲ್ಲ. ಯಾಕೆ? ಶಬ್ದಗಳಲ್ಲಿ ನೀನಿದ್ದಿ. ಶಬ್ದಗಳಿಂದ ಅಪಶಬ್ದಗಳನ್ನ ಆಡಿದರೆ ನಿನಗೆ ಅವಮಾನ ಮಾಡಿದ ಹಾಗೆ. ಆದ್ರೆ ಮಗನಿಗೆ ಬೈಬೇಕು, ಮಗನಿಗೆ ಹಾದಿ ತರಬೇಕು, ಹಾಗೆಲ್ಲ ಒಂದು ಕಠೋರವಾದ ಮಾತುಗಳನ್ನು ಆಡಬೇಕು, ಅವನಿಗೆ ಒಂದೆರಡು ಹೊಡಿಬೇಕು, ಅವನಲ್ಲಿರುವಂತಹ ಪರಮಾತ್ಮನಿಗೂ ನೋವು, ಪರಮಾತ್ಮನಿಗೂ ಅವಮಾನ ಮಾಡಿದ ಹಾಗೆ. ನೋವಲ್ಲ, ಅವನಿಗೂ ಅವಮಾನ ಮಾಡಿದ ಹಾಗೆ. ಶಬ್ದಗಳಲ್ಲಿರುವಂತಹ ಪರಮಾತ್ಮನನ್ನ ಅಪಶಬ್ದದ ಮೂಲಕ ಅವಮಾನ ಮಾಡಿದ ಹಾಗೆ. ಈ ರೀತಿ ಆಗೋದಿಲ್ಲ ಅಪ್ಪ. ಯಾಕೆ ಅಂತಂದ್ರೆ ಮನಸ್ಸು ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಈ ಒಂದು ಮನಸ್ಸು ಬಹಳ ಚಂಚಲ. ಆದ್ದರಿಂದ ಈ ಒಂದು ಧ್ಯಾನದ ಪ್ರಕ್ರಿಯೆ ಏನಿದೆ, ಸರ್ವರಲ್ಲೂ ಸಾಮ್ಯವನ್ನ ಕಾಣಬೇಕು, ಸರ್ವಾಂತರ್ಯಾಮಿಯಾಗಿ ಇರುವಂತಹ ನಿನ್ನನ್ನ ಎಲ್ಲದರಲ್ಲೂ ಒಂದೇ ರೂಪದಿಂದ ಇದ್ದೀಯ ಅಂತ ಕಾಣಬೇಕು ಅಂತ ಏನಿದೆ, ಅದು ಬಹಳ ಕಷ್ಟ ಅಂತ ನಾನು ಭಾವಿಸುವುದಿಲ್ಲ. ಬಹಳ ಕಷ್ಟ ಅಂದ್ರೆ ನಾನು ಭಾವಿಸ್ತೇನೆ, ಸ್ಥಿರವಾಗಿ ನಿಲ್ಲೋದಿಲ್ಲ ಅಂತ ಭಾವಿಸ್ತೇನೆ ಅಂತ. ಈ ಒಂದು ಧ್ಯಾನ ಏನಿದೆ ಸ್ಥಿರವಾಗಿ ನಿಲ್ಲುವಂತಹ ಧ್ಯಾನ ಪ್ರಕ್ರಿಯೆ ಅಲ್ಲ, ಅದು ಅಸ್ಥಿರ. ಯಾಕೆ? ಇದಕ್ಕೆಲ್ಲ ಮುಖ್ಯ ಕಾರಣ ಮನಸ್ಸು. ಆದ್ದರಿಂದಾಗಿ ಮನಸ್ಸೇ ಚಂಚಲವಾಗಿದೆ ಮೂಲಭೂತವಾಗಿ.
ಅದರಿಂದ ಮನಸ್ಸಿನಿಂದ ಮಾಡುವಂತಹ ಈ ಧ್ಯಾನ ಇದು ಕೂಡ ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ. ಆದ್ದರಿಂದ ಈ ರೀತಿ ಚಿಂತನೆ ಬಹಳ ಕಷ್ಟ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ನೋಡಿ, ಅರ್ಥ ನೋಡಿ. ಹೇ ಮಧುಸೂದನ ಎಲೈ ಕೃಷ್ಣನೇ, ಹೇ ಮಧುಸೂದನ ಎಲೈ ಕೃಷ್ಣನೇ, ಸಾಮ್ಯೇನ ಸಾಮ್ಯೇನ ಎಲ್ಲರ ಒಳಗಿರುವ ಭಗವಂತನ ರೂಪಗಳಿಗೆ ಎಲ್ಲರ ಒಳಗಿರುವ ಭಗವಂತನ ರೂಪಗಳಿಗೆ ಸಾಮ್ಯ ಇದೆ ಎಂದು ತಿಳಿದು ಎಲ್ಲರಿಗೂ ನನ್ನಂತೆಯೇ ಸುಖವಾಗಲಿ ಎಂದು ಬಯಸುವ ಎಲ್ಲರಿಗೂ ನನ್ನಂತೆಯೇ ಸುಖವಾಗಲಿ ಎಂದು ಬಯಸುವ ತ್ವಯಾ ನಿನ್ನಿಂದ ಪ್ರೋಕ್ತಃ ಹೇಳಲ್ಪಟ್ಟ ಯಹ ಅಯಂ ಯೋಗಃ ಯಾವ ಧ್ಯಾನ ಯೋಗವಿದೆಯೋ ಏತಸ್ಯ ಈ ಧ್ಯಾನವು ಚಂಚಲತ್ವಾತ್ ಮನಸ್ಸು ಚಂಚಲವಾದ್ದರಿಂದ ಸ್ಥಿರಾಂ ಸ್ಥಿತಿಂ ಸ್ಥಿರವಾಗಿ ನಿಲ್ಲುತ್ತದೆ ಎಂದು ನ ಪಶ್ಯಾಮಿ ಭಾವಿಸುವುದಿಲ್ಲ. ಅಹಂ ನ ಪಶ್ಯಾಮಿ ಅಂತ ಬರ್ಕೊಳ್ಳಿ. ಅಹಂ ನ ಪಶ್ಯಾಮಿ ನಾನು ಭಾವಿಸುವುದಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ?
ಮುಂದೆ ಹೋಗೋಣವಾ? ಸರಿ ಆಚಾರ್ಯ. ಅವನು ಹೇಳ್ತಿದ್ದಾನೆ ನೆಕ್ಸ್ಟು, ಮನಸ್ಸು ಬಹಳ ಚಂಚಲ ಅಂತ. ಒಂದೇ ನಿಮಿಷ. ಹ್ಮ್ ನೋಡಿ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ಮನಸ್ಸು ಚಂಚಲ ಅಂತ ಪ್ರಸಿದ್ಧಪ್ಪ, ಪ್ರಸಿದ್ಧವಾದದ್ದು. ಅದು ದೇಹೇಂದ್ರಿಯಗಳಿಗೆ ಬಹಳ ಬಹಳ ಕ್ಷೋಭೆಯನ್ನು ಉಂಟು ಮಾಡುತ್ತೆ. ಏನು ಕೇಳಬಾರ್ದು ಅನ್ಕೊಳ್ತೀವೋ ಮನಸ್ಸು ಅಲ್ಲೇ ಹೋಗಿ ಕೇಳುತ್ತೆ, ಅದನ್ನೇ ಪ್ರೇರೇಪಿಸುತ್ತೆ. ಏನು ಮಾತಾಡಬಾರ್ದು ಅಂತ ಅನ್ಕೊಂಡಿರ್ತೀವೋ ಮನಸ್ಸು ಅದನ್ನೇ ಬಲವಂತವಾಗಿ ಬಾಯಿಯಿಂದ ಮಾತಾಡಿಸುತ್ತೆ. ಏನನ್ನ ಮುಟ್ಟಬಾರ್ದು ಅಂತ ಅನ್ಕೊಂಡಿರ್ತೇವೋ ಅದನ್ನೇ, ಅಂತಹ ಕೆಲಸವನ್ನೇ ನಮ್ಮ ಕೈಯಿಂದ ಮಾಡಿಸುತ್ತೆ. ಈಗ ನೋಡಬಾರ್ದು ಅಂತ ಅನ್ಕೊಂಡ್ರೆ ಅದನ್ನೇ ನೋಡುತ್ತೆ, ಮನಸ್ಸು ಮಾಡಿಸೋದು ಹಾಗೇನೆ. ಆದ್ದರಿಂದ ಅದು ನಮ್ಮ ಇಂದ್ರಿಯಗಳಿಗೆ ಬಹಳ ಬಹಳ ತೊಂದರೆಯನ್ನ ಉಂಟು ಮಾಡುತ್ತೆ. ಇದು ಬುದ್ಧಿಯಿಂದಲೂ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ. ಅದರಲ್ಲೂ ಮೊಟ್ಟ ಮೊದಲಿಗೆ ಗೆಲ್ಲೋದೇ ಬಹಳ ಕಷ್ಟ. ಕೆಟ್ಟ ವಿಷಯಗಳಿಂದ, ದುರ್ವಿಷಯಗಳಿಂದ ಹೊರಗೆ ಬರೋದೇ ಕಷ್ಟ. ಅದರಲ್ಲೂ ಸದ್ವಿಷಯಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಳ್ಳಬೇಕು ಅನ್ನೋದು ಬಹಳ ಅಸಾಧ್ಯವೇ. ಯಾಕೆ ಅಂತಂದ್ರೆ, ವಾಯೋರಿವ ಸುದುಷ್ಕರಂ, ಆಕಾಶದಲ್ಲಿರುವಂತಹ ಗಾಳಿಯನ್ನು ಹಿಡಿಯಲಿಕ್ಕೆ ಸಾಧ್ಯನಾ? ಹೇಗೆ ಅಸಾಧ್ಯವೋ ಹಾಗೆ ಮನಸ್ಸಿನ ನಿಯಂತ್ರಣವೂ ಕೂಡ ಬಹಳ ಅಸಾಧ್ಯ ಅಂತ ನಾನು ತಿಳಿತೇನೆ ಅಂತ ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ. ಬಹಳ ಬಹಳ ಕಷ್ಟ, ಹೌದು ಅಂತ ಅನಿಸುತ್ತೆ. ನೋಡಿ, ಇಂತಿಂಥ ಎಲ್ಲ ಶ್ಲೋಕ ಬರ್ತಾ ಇರಬೇಕಾದ್ರೆ ನಮಗೋಸ್ಕರನೇ ಬರೆದಿದ್ದಿದ್ದು, ನಮಗೋಸ್ಕರನೇ ಒಂದು ನೆಪ, ಅರ್ಜುನ ನೆಪ, ಆ ಕುರುಕ್ಷೇತ್ರ ಯುದ್ಧ ನೆಪ, ಅವನು ಕೆಳಗಡೆ ಗಾಂಧೀವವನ್ನು ಒಗೆದಿದ್ದು ಒಂದು ನೆಪ ಅಷ್ಟೆ. ನಮ್ಮಂತಹ ಶಿಥಿಲೇಂದ್ರಿಯರಾದಂತಹ ನಮ್ಮಂಥವರಿಗೇನೆ ಪರಮಾತ್ಮನ ಹಾದಿಯನ್ನು ಹೇಗೆ ಹಿಡಿಯಬೇಕು ಅನ್ನುವುದನ್ನು ತೋರಿಸ್ಲಿಕ್ಕೆ ಅರ್ಜುನನನ್ನ ನೆಪ ಮಾಡಿಕೊಂಡು ಕೃಷ್ಣನನ್ನ ಒಬ್ಬ ಅತ್ಯುತ್ತಮವಾದ ವಾಗ್ಮಿಯನ್ನು ಇಟ್ಟುಕೊಂಡು ವೇದವ್ಯಾಸರು ಬರೆದಿರುವಂಥದ್ದು. ಅರ್ಜುನ ಹೇಳ್ತಾನೆ ಇಲ್ಲಿ, ಹೇ ಕೃಷ್ಣ, ಎಲೈ ಕೃಷ್ಣನೇ, ಹೇ ಕೃಷ್ಣ, ಎಲೈ ಕೃಷ್ಣನೇ, ಮನಃ ಮನಸ್ಸು, ಮನಃ ಮನಸ್ಸು, ಚಂಚಲಂ ಹಿ, ಚಂಚಲಂ ಹಿ, ಚಂಚಲ ಎಂದು ಪ್ರಸಿದ್ಧ. ಚಂಚಲ ಎಂದು ಪ್ರಸಿದ್ಧ.
ಪ್ರಮಾಥಿ ಎಳೆಯುವಂಥದ್ದು, ಇಂದ್ರಿಯಗಳನ್ನು, ದೇಹೇಂದ್ರಿಯಗಳಿಗೆ ಕ್ಷೋಭೆ ಉಂಟು ಮಾಡುತ್ತದೆ. ಪ್ರಮಾಥಿ ಎಳೆಯುವಂಥದ್ದು, ದೇಹೇಂದ್ರಿಯಗಳಿಗೆ ಕ್ಷೋಭೆಯನ್ನು ಉಂಟು ಮಾಡುತ್ತದೆ. ಬಲವತ್ ವಿವೇಕದಿಂದಲೂ ಗೆಲ್ಲಲು ಸಾಧ್ಯವಿಲ್ಲ. ವಿವೇಕದಿಂದಲೂ ಗೆಲ್ಲಲು ಸಾಧ್ಯವಿಲ್ಲ. ಬಲವದ್ ದೃಢಂ ಅಂತ ಬರ್ಕೊಳ್ಳಿ, ಕ್ಷಮಿಸಿ, ಬಲವದ್ ದೃಢಂ, ವಿವೇಕದಿಂದಲೂ ಗೆಲ್ಲಲು ಸಾಧ್ಯವಿಲ್ಲ. ವಾಯೋರಿವ, ವಾಯೋರಿವ ಆಕಾಶದಲ್ಲಿರುವ ಗಾಳಿಯಂತೆ, ಆಕಾಶದಲ್ಲಿರುವ ಗಾಳಿಯಂತೆ, ತಸ್ಯ ಆ ಮನಸ್ಸಿನ, ತಸ್ಯ ಆ ಮನಸ್ಸಿನ ನಿಗ್ರಹಂ ನಿಯಂತ್ರಣವು ಸುದುಷ್ಕರಂ ಅಸಾಧ್ಯ ಎಂದು, ಸುದುಷ್ಕರಂ ಅಸಾಧ್ಯ ಎಂದು ಮನ್ಯೆ ತಿಳಿಯುತ್ತೇನೆ. ಮನ್ಯೆ ತಿಳಿಯುತ್ತೇನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಚಾರ್ಯ